ಈ ಬಟ್ಟೆ ಟಾಸ್ಕ್ ಅಂತೂ ಹೆವಿ ಅಂದರೆ ಹೆವಿ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಇಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಹೊರಗಡೆ ಹರ್ಟ್ ಆಗೋ ಥರನೂ ಕೊಟ್ಟಿದ್ದಾರೆ. ನೀವು ಇವತ್ತಿನ ಎಪಿಸೋಡನ್ನು ನೋಡ್ತೀರಿ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ಕೆಲವೊಂದು ಮಾತುಗಳು ನಡೆದು ಮತ್ತೆ ಇಲ್ಲಿ ಈ ಒಂದು ಟಾಸ್ಕ್ನಲ್ಲಿ ಅವಿನಾಶ್ ಮತ್ತು ವಿನಯ್ ಅವ್ರದ್ದು ಜಗಳ ಸಿಕ್ಕಾಪಟ್ಟೆ ನೋಡಿದ್ರೆ ನೀವು ಫಿಸಿಕಲಿ ಕೆಳಗಡೆ ಹಾಕಿ ಕೈ ಬೆಂಡ್ ಮಾಡಿ ಇಬ್ಬರಿಗೂ ಇಂಜುರಿ ಆಗಿದೆ ಅಂತ ಹೇಳ್ಬೋದು. ವಿನಯ್ ಮತ್ತು ಅವಿನಾಶ್ ಅವರು ಕೆಳಗಡೆ ಸ್ವಲ್ಪ ನಡುವೆ ಪಾಸ್ ಮಾಡಿದ್ರು ಗೇಮ್ನ. ಇಬ್ಬರು ಹೋಗಿ ಕನ್ಫೆಷನ್ ರೂಮ್ಗೆ ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಬಂದಿದ್ದಾರೆ. ಕೈಗೆ ಸ್ವಲ್ಪ ಇಂಜುರಿ ಆಗಿದೆ ಅಂತ ಹೇಳ್ಬೋದು ಇಬ್ಬರಿಗೂ. ಹೆವಿ ಅಂದರೆ ಅವಿನಾಶ್ ಅಂತೂ ಕ್ರೇಜಿ ಗುರು, ಈ ಸತಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಅವಿನಾಶ್ ಅವರು. ಒಟ್ಟು ವಿನಯನ ಬಿಡಲೇ ಇಲ್ಲ ಅವರು. ಆಮೇಲೆ ಇಲ್ಲಿ ವಿನಯ್ ಅವರಿಗೆ ಮೈಕಲ್ ಅವರು ಹಿಡಿದ್ರು. ಮತ್ತು ಕಾರ್ತಿಕ್ ಮತ್ತು ಅವಿನಾಶ್ ಅವ್ರದ್ದು ಸ್ವಲ್ಪ ಫೈಟ್ ಆಯಿತು ಅಂತಲೇ ಹೇಳ್ಬೋದು. ಆವಾಗ ಡಿಫೈನ್ ಮಾಡಲು ಹೋದಾಗ ವರ್ತೂರ್ ಸಂತೋಷ್ ಅವರು ಬಟ್ಟೆ ವಾಶ್ ಮಾಡ್ತಿದ್ರಲ್ಲ, ಆವಾಗ ರೈಟ್ ಸೈಡ್ ಹೋಗೋ ಥರ ಮಾಡಿ ಲೆಫ್ಟ್ ಸೈಡಿಗೆ ಹೋಗಿಬಿಟ್ರು ವರ್ತೂರ್ ಕಡೆ. ಆವಾಗ ಕಾರ್ತಿಕ್ ಅವ್ರು ಹಿಡಿದಾಗ ಅವಾಗ ಇಬ್ಬರು ತೊಗೊಂಡು ಹೋಗಿ ಬಿದ್ದರು, ದೂರ ಹೋಗಿ ಬಿದ್ದರು. ಆವಾಗ ಆ ಗೆರೆಯಿಂದ ದಾಟಿ ಇವರು ಬಂದಿದ್ರಲ್ಲ ಅವಿನಾಶ್ ಅವರು, ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಇಲ್ಲಿ ಕಾರ್ತಿಕ್ ಅವರು ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅದಕ್ಕೆ ಸಂಗೀತವರು ಯಾರು ರೂಲ್ಸ್ ಬ್ರೇಕ್ ಮಾಡಿದ್ದು ಹಂಗೆ ಅಂತ ಕಾರ್ತಿಕ್ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಫುಲ್ಲು, ಯಾಕಂದರೆ ಕಾರ್ತಿಕ್ ಸತ್ಯ ಹೇಳ್ತಾರಲ್ಲ ಜಾಸ್ತಿ, ಅವ್ರು ನನ್ನ ಪ್ರಕಾರ ಸುಳ್ಳು ಜಾಸ್ತಿ ಹೇಳೋದಿಲ್ಲ, ಅವರು ಒಪ್ಕೋತಾರಂತಲೇ ಹೇಳ್ಬೋದು. ಅದಕ್ಕೆ ಅವರು ನನಗೆ ಸುಳ್ಳು ಅಂತ ಹಂಗೆ ಅಂತ ಹೇಳ್ತೀಯ ಅಂತ ಸಂಗೀತನ ಜೊತೆ ಫುಲ್ಲು ಹತ್ರ ಹೋಗ್ತಾರೆ. ಆ ಒಂದು ಬಳೆ ಟಾಪಿಕ್ ಬಂದಿತ್ತಲ್ಲಪ್ಪ, ಆ ರೀತಿ ಆಗಿದೆ. ಇವತ್ತು ನೋಡ್ತಿರಲಿಲ್ಲ ಅಂದರೆ ನಾಳೆ ತೋರಿಸ್ಬೋದು, ಯಾಕಂದರೆ ದೊಡ್ಡ ಗೇಮ್ ಇದು. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಈ ಒಂದು ಟಾಸ್ಕ್ನ ಮಾಡಿದರು. ಈ ಟಾಸ್ಕ್ನಲ್ಲಿ ಸಂಗೀತ ಟೀಮ್ ವಿನ್ ಆಯಿತು. ಇವರು ಎಷ್ಟೇ ಎಫರ್ಟ್ ಹಾಕಿದ್ರು ಕಾರ್ತಿಕ್, ವಿನಯ್, ತನಿಷಾ ಮತ್ತು ವರ್ತೂರ್ ಸಂತೋಷ್ ತುಕಾಲಿ ಅವರು ಗೆಲ್ಲಕ್ಕಾಗಲೇ ಇಲ್ಲ ಅಂತಲೇ ಹೇಳ್ಬೋದು. ಅಂದರೂ ಇವರೇನು ಕಮ್ಮಿ ಎಫರ್ಟ್ ಹಾಕಿಲ್ಲ. ಮೈಕಲ್, ಅವಿನಾಶ್ ಅವರು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲಾಗಿ ಇವರು ಎಫರ್ಟ್ ಹಾಕಿದ್ರು ಗುರು. ಈ ಆಲ್ರೆಡಿ ವಿನ್ ಆದರು. ಮತ್ತೆ ಕಾರ್ತಿಕ್ ಸಂಗೀತಕ್ಕೆ ಸಿಕ್ಕಾಪಟ್ಟೆ ಜಗಳ ಆಯ್ತು ಅಂತಲೇ ಹೇಳ್ಬೋದು. ಮತ್ತೆ ದೂರ ಆಗ್ಬಿಟ್ರು ಇವರು.